ರೇಷ್ಮೆ ಇಲಾಖೆಗೆ ಸರ್ಕಾರದಿಂದ ಘೋಷಣೆ ಆಗಿರುವಂತದ್ದು 395.89 ಕೋಟಿ. ಆದರೆ ಬಿಡುಗಡೆಯಾಗಿದ್ದು 188.81 ಕೋಟಿ. ಬಾಕಿ ಅನುದಾನ ಇನ್ನೂ ಕೂಡ ಇರುವಂತದ್ದು 207.08 ಕೋಟಿ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. 2024-25ನೇ ಸಾಲಿನ ಅನುದಾನದಲ್ಲಿ ಘೋಷಣೆಯಾಗಿದ್ದು 395 ಕೋಟಿ. ಆದರೆ ಬಿಡುಗಡೆಯಾಗಿದ್ದು 188.81 ಕೋಟಿ. ಹಾಗೆ ಬಾಕಿ ಉಳಿಸಿಕೊಂಡಿರೋದು 207.08 ಕೋಟಿ. ಇಲ್ಲಿ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಕೂಡ ನಾವು ಈ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ರಾಮನಗರ ಈ ಕಡೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಅಂದರೆ ಈ ಹಳೆ ಮೈಸೂರು ಭಾಗದಲ್ಲಿ ಈ ಕಡೆ ರೇಷ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಇದ್ರ ಜೊತೆಗೆ ರಾಮನಗರಕ್ಕೆ ಒಂದು ಹೆಸರು ಕೂಡ ಇರುವಂಥದ್ದು ರೇಷ್ಮೆ ನಗರಿ ಅಂತ ಕರೀತಾರೆ. ಬಟ್ ಈಗ ಈ ರೇಷ್ಮೆ ನಗರಕ್ಕೆ ಅಥವಾ ಈ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಷ್ಟರ ಮಟ್ಟಿಗೆ ನೀವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ಅಂತ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೇಷ್ಮೆ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಮಂದಿ ಅವಲಂಬಿಸಿರ್ತಾರೆ ಈ ರೇಷ್ಮೆ ಮೇಲೆ. ರೇಷ್ಮೆ ಬೆಳೆಗಾರರು ಬೆಳೆ, ಇದ್ರ ಜೊತೆಗೆ ರೇಷ್ಮೆ ಅಂತ ಹೇಳಿದ್ರೆ ಬರೀ ರೇಷ್ಮೆ ಬೆಳೆಯೋದು ಮಾತ್ರ ಆಗೋದಿಲ್ಲ, ಅದರ ಜೊತೆಗೆ ನಿಮಗೆ ಈ ಮಗ್ಗವನ್ನು ಕೈ ಮಗ್ಗವನ್ನು ಮಾಡುವಂಥದ್ದು ಮತ್ತೆ ಸೀರೆಗಳನ್ನು ಹೆಣೆಯುವಂಥದ್ದು ಅಂದ್ರೆ ಸಾಕಷ್ಟು ಒಂದು ದೊಡ್ಡ ಚೈನ್ ಲಿಂಕ್ ಸಿಗ್ತಾ ಹೋಗುತ್ತೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರೇಷ್ಮೆ ಮೇಲೆ ಸಾಕಷ್ಟು ಅವಲಂಬನೆ ಆಗಿರುವಂಥದ್ದು. ಬಟ್ ಇದಕ್ಕೆ ಎಷ್ಟು ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ನೀವು ಈಗಾಗಲೇ ಹೇಳ್ತಾ ಇರುವಂಥದ್ದು 359 ಕೋಟಿ ರಿಲೀಸ್ ಇದು ಘೋಷಣೆ ಆಗಿದೆ. ಬಟ್ ರಿಲೀಸ್ ಆಗಿರುವಂಥದ್ದು 188 ಕೋಟಿ ಅಂತ ಹೇಳಿ, ಅಂದ್ರೆ ಆಲ್ಮೋಸ್ಟ್ 200 ಕೋಟಿ ರಿಲೀಸ್ ಆಗಿಲ್ಲ ಅಂತ ಹೇಳಿ. ಒಂದು ಕಡೆ ನೋಡಿ, ನೀವು ಇಡೀ ಕರ್ನಾಟಕ ಏನಕ್ಕೆ ಫೇಮಸ್ ಆಗುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದು ಬ್ರ್ಯಾಂಡ್ ಕೂಡ ಬರೀ ನಿಮಗೆ ಉತ್ಪಾದನೆ ಅಂತ ಅಲ್ಲ, ಬ್ರ್ಯಾಂಡ್ ಕೂಡ ಬಿಲ್ಡ್ ಮಾಡುವಂತಹ ಇಲಾಖೆಗಳು ಇವು. ರೇಷ್ಮೆ ಅಂತೇಳಿ ಬ್ರ್ಯಾಂಡ್ ಬಿಲ್ಡ್ ಆಗುವಂಥದ್ದು. ಬಟ್ ನೀವು ಅಂಥವನ್ನೇ ಕಡೆಗಣಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಯಾಕೆಂದ್ರೆ ನಿಮ್ಗೆ 200 ಕೋಟಿ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಬ್ರ್ಯಾಂಡ್ ಬಿಲ್ಡ್ ಮಾಡಲಿಕ್ಕೂ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಜೊತೆಗೆ ಅದನ್ನೇ ಮುಖ್ಯವಾಗಿ ಅವಲಂಬಿಸಿರುವಂಥ ಕುಟುಂಬಗಳ ಪರಿಸ್ಥಿತಿ ಏನಾಗುತ್ತೆ, ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೋಗ್ತಾ ರೇಷ್ಮೆ ಉತ್ಪಾದನೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ನಾವು ರೇಷ್ಮೆಗಾಗಿ ಬೇರೆ ರಾಜ್ಯವನ್ನು ಅವಲಂಬಿಸಬೇಕಾಗುತ್ತೆ. ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಚೀನಾದಿಂದ ಒಂದು ರೇಷ್ಮೆ ಬರ್ತಾ ಇರುವಂತದ್ದು. ನಾರ್ಮಲ್ ಆಗಿ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂತಹ ರೇಷ್ಮೆಗೂ ಚೀನಾದಿಂದ ಬರುವಂತಹ ರೇಷ್ಮೆಗೂ ಒಂದು ವ್ಯತ್ಯಾಸ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಪೈಪೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಚೀನಾ ರೇಷ್ಮೆಗೆ ಅಂತ ಹೇಳಿ ಒಂದಿಷ್ಟು ಆರೋಪಗಳು ಬರ್ತಾ ಇರುವಂತದ್ದು. ಯಾಕೆ ಪೈಪೋಟಿ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅನುದಾನ ಕೊಡ್ತಾ ಇಲ್ಲ, ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಇದನ್ನು ಕೂಡ ಕಡೆಗಣನೆ ಮಾಡಿರುವಂತದ್ದು. ಹೌದು, ಅನುದಾನ ತುಂಬಾ ಮುಖ್ಯ ಆಗುತ್ತೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ರೇಷ್ಮೆ ಬಗ್ಗೆ ಅವರೆಲ್ಲವೂ ಕೂಡ ಸುದೀರ್ಘವಾಗಿ ಹೇಳಿದ್ದಾರೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಜಾಗತಿಕ ಪೈಪೋಟಿಯನ್ನು ಮಾಡಬೇಕಾಗುತ್ತೆ ರೇಷ್ಮೆ ಕೂಡ. ಮತ್ತೆ ರೇಷ್ಮೆ ಮಾರುಕಟ್ಟೆಗಳಿಗೆ ನೀವು ಹೋದಾಗ ಅದರದ್ದೇ ಆದಂಥ ಸಮಸ್ಯೆಗಳು ಇದಾವೆ. ನೀವು ರಾಮನಗರಕ್ಕೆ ಹೋಗ್ಬಿಟ್ರೆ ಅಂದ್ರೆ ರೇಷ್ಮೆ ಮಾರುಕಟ್ಟೆ ಎಷ್ಟು ಮಟ್ಟಿಗೆ ನಿರ್ವಹಣೆ ಆಗ್ತಾ ಇದೆ ಅನ್ನೋಂಥದ್ದು. ಯಾಕೆಂತಂದು ಹೇಳಿದ್ರೆ ಅಲ್ಲಿ ಒಂದು ಸ್ಥಳೀಯರ ಅಭಿವೃದ್ಧಿ ಮಾಡಲಿಕ್ಕೆ ಅದರ ಜವಾಬ್ದಾರಿ ವಹಿಸಿದವರು ಇರ್ತಾರೆ. ಆದರೆ ನೀವು ಅವರು ಎಲ್ಲಿಂದ ತಂದು ಮಾಡ್ತಾರೆ? ಒಂದು ಅಲ್ಲಿ ಬರುವಂಥ ಇನ್ಕಮ್ಗಳನ್ನ ಬೇರೆ ಸರಿದೂಗಿಸುವಂಥದ್ದು ಬೇರೆ, ಅದರ ಸರ್ಕಾರ ಕೊಟ್ಟರೆ ಇನ್ನೂ ಎಷ್ಟು ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋಂಥದ್ದು. ಇದ್ರ ಜೊತೆಗೆ ನಿಮಗೆ ಚೀನಾದಿಂದ ಬರುವಂಥ ರೇಷ್ಮೆಯನ್ನು ನೋಡಿ, ನಿಮಗೆ ಇದು ಮುಕ್ತ ಮಾರುಕಟ್ಟೆಯನ್ನು ತೆರೆದಿಟ್ಟಿದೆ. ರೇಷ್ಮೆ ಅಂತ ಹೇಳಿದ್ರೆ ನಿಮಗೆ ಇದಿಲ್ಲ, ವ್ಯಾಪ್ತಿಗಳು ತುಂಬಾ ದೊಡ್ಡದಾಗಿರುವಂಥದ್ದು, ನಿಮಗೆ ಬೌಂಡ್ರೀಸ್ ಇಲ್ಲ, ನೀವು ಇಡೀ ಕಾಂಪೀಟ್ ಮಾಡ್ಬೋದು ಅಂತ ಹೇಳಿ. ಬಟ್ ಆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಬಟ್ ನಮ್ಮ ಈ ಕರ್ನಾಟಕ ನೋಡಿದಂತಹ ಸಂದರ್ಭದಲ್ಲಿ ತುಂಬಾ ಕಡೆಗಣನೆ ಆಗ್ತಾ ಇದೆಯಾ ಪದೇ ಇತ್ತೀಚಿನ ದಿನಗಳಲ್ಲಿ ಅಂತ ಅನಿಸ್ತಾ ಇರುವಂಥದ್ದು. ಖಂಡಿತ.